ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತ. ಮತ್ತು ಈ ಒಂದು ಜಮೀನಿಗೆ ಸಂಬಂಧಪಟ್ಟಂಥ ಹಿರಿಯರಂಥ ವೆಂಕಟರಮಣಪ್ಪನವರೇ, ಬಹಳ ಬೇಸರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಎಷ್ಟು ಬೇಸರ ಅಂತಂದರೆ, ಈ ಸಮಾಜ ಯಾವ ದಿಕ್ಕಿನಡೆಗೆ ಹೋಗ್ತದೆ ಅಂತಕ್ಕಂಥದ್ದು ಆತಂಕವನ್ನು ಇವತ್ತು ವ್ಯಕ್ತಪಡಿಸಬೇಕಾಗಿದೆ. ಯಾಕಂತಂದರೆ ಹಿರಿಯ ತಲೆಮಾರುಗಳು ನಮಗೆ ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯನ್ನು ಬಿಟ್ಟು ಸಾಕ್ತಾ ಇರ್ತಕ್ಕಂಥ ಇವತ್ತಿನ ಪೀಳಿಗೆ ಇವತ್ತು ಗುರು ಇಲ್ಲ ಆ ರೀತಿ ಹೋಗ್ತಾ ಇದ್ದಾವೆ. ಬಹಳ ಬೇಜಾರಾಗ್ತದೆ. ಯಾಕೆ ನಾನು ಈ ರೀತಿ ಬೇಸರವನ್ನು ವ್ಯಕ್ತಪಡಿಸ್ತೀನಿ ಅಂತಂದರೆ, ಈ ಸಂಬಂಧ ಇಲ್ಲದೇ ಇರತಕ್ಕಂಥ ಎರಡೂ ಕುಟುಂಬಗಳು ಇವತ್ತು ಯಾರಿಗೆ ಮೂಲ ಸರ್ಕಾರದ ಗ್ರ್ಯಾಂಟ್ ಆಗಿದೆ ಆ ಗ್ರ್ಯಾಂಟಿಯನ್ನು ಹೊರತುಪಡಿಸಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಎರಡು ಕುಟುಂಬಗಳಿದ್ದಾವೆ. ಒಂದು ಕೇಶಗಪ್ಪ ಕುಟುಂಬ, ಇನ್ನೊಂದು ಪೂಸಪ್ಪ ಕುಟುಂಬ. ಪೂಸಪ್ಪ ಕುಟುಂಬಕ್ಕೆ ಗ್ರ್ಯಾಂಟ್ ಆಗಿರ್ತಕ್ಕಂಥದ್ದೇ ಬೇರೆ, ಕೇಶಗಪ್ಪ ಕುಟುಂಬಕ್ಕೆ ಗ್ರ್ಯಾಂಟ್ ಆಗಿರ್ತಕ್ಕಂಥದ್ದೇ ಬೇರೆ. ಕೇಶಗಪ್ಪ ಕುಟುಂಬಕ್ಕೆ ಬೊಮ್ಮನಹಳ್ಳಿ ಸರ್ವಂಬರಲ್ಲಿ 3 ಸರ್ವಂಬರಗಳಲ್ಲಿ ಮಂಜೂರಾಗಿದೆ ಜಮೀನು. ಈ ಪೂಸಗಪ್ಪನ ಕುಟುಂಬಕ್ಕೆ ದ್ಯಾವಸಂದ್ರ ಸರ್ವಂಬರಲ್ಲಿ 2 ಸರ್ವಂಬರಗಳಲ್ಲಿ ಜಮೀನು ಮಂಜೂರಾಗಿದೆ. ಈ ಪೂಸಗಪ್ಪ ಕುಟುಂಬನೇ ಬೇರೆ, ಕೇಶಗಪ್ಪ ಕುಟುಂಬನೇ ಬೇರೆ. ಇಲ್ಲಿ ನೀವು ಕೇಳ್ತಾ ಇದ್ರಿ ಯಾಕೆ ಬಂದರು ಅಂತೇಳಿ. ಒಂದೇ ಒಂದು ಇಲ್ಲಿ ಆಗಿರ್ತಕ್ಕಂಥ ಒಂದು ಸಿಮಿಲಾರಿಟಿ, ಒಂದು ಹೋಲಿಕೆ ಇರ್ತಕ್ಕಂಥದ್ದು. ಒಡ್ರಗುಟ್ಟಪ್ಪ, ಚಿಕ್ಕ ಒಡ್ರಗುಟ್ಟಪ್ಪ ಎರಡೇ. ಈ ಒಡ್ರಗುಟ್ಟಪ್ಪ ಅಂತಿದೆಯಲ್ಲ, ಇದು ಸಿಮಿಲಾರಿಟಿ ಇರೋದ್ರಿಂದ ನಮ್ಮದೊಂದು ಬಂದಿದ್ದಾರೆ. ನೀವು ನೋಡಿ, ಈ ದಾಖಲೆಗಳನ್ನು ಇವತ್ತು ನೀವು ಪರಿಶೀಲನೆ ಮಾಡಬೇಕಾಗಿದೆ. ವಂಶವೃಕ್ಷ ಸರ್ಕಾರದಿಂದೇ ಆಗಿರ್ತಕ್ಕಂಥ ವಂಶವೃಕ್ಷಗಳು ಎರಡೂ ಕುಟುಂಬಗಳು ವಂಶವೃಕ್ಷ ಇದೆ. ಈ ಕೇಶಗಪ್ಪ ಕುಟುಂಬದ ದೊಡ್ಡ ಒಡ್ರಗುಟ್ಟಪ್ಪ, ಚಿಕ್ಕ ಒಡ್ರಗುಟ್ಟಪ್ಪ ಅಂತಿದೆ. ದೊಡ್ಡ ಒಡ್ರಗುಟ್ಟಪ್ಪನಿಗೆ ಸಂತತಿನೇ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಕ್ಲೈಮ್ ಮಾಡೋಕ್ಕೆ ಬಂದಿದ್ದಾರಲ್ಲ, ಇದು ಎಷ್ಟು ಬೇಜಾರಾಗ್ತದೆ. ನನ್ನ ಜಮೀನಿಗೆ ಇನ್ಯಾರೋ ಬಂದು ಕ್ಲೈಮ್ ಮಾಡ್ತಾರೆ ಅಂತಂದರೆ ಏನಾಗಬೇಕು ಆ ಹಿರಿ ಜೀವ? ವೆಂಕಟರಮಣಪ್ಪನವರು ಒಂದು ಅವಿಭಕ್ತ ಕುಟುಂಬದಲ್ಲಿ ಇವತ್ತು ನೂರಾರು ಜನ ಅವರು ಕುಟುಂಬನ ಕೇಳಿ ಭಾಳ ಖುಷಿ ಆಯ್ತು ನನಗೆ. ಇಲ್ಲಿ ಭಾಳ ಗೌರವದಿಂದ, ಘನತೆಯಿಂದ, ಸೌಹಾರ್ದತೆಯಿಂದ ಬದುಕ್ತಾ ಇರ್ತಕ್ಕಂಥ ವೆಂಕಟರಮಣಪ್ಪನವ್ರ ಕುಟುಂಬ ಇವತ್ತು ನೋವಿನಲ್ಲಿದೆ ಅಂತಕ್ಕಂಥದ್ದು ನನಗೆ ಭಾಳ ಬೇಜಾರಾಗಿದೆ. ನ್ಯಾಯವನ್ನು ಕೇಳಬೇಕು. ಯಾವ ಆಧಾರದ ಮೇಲೆ ನ್ಯಾಯವನ್ನು ಕೇಳಬೇಕು? ದಾಖಲೆಗಳನ್ನ ಇಟ್ಕೋಬೇಕು, ವಂಶವೃಕ್ಷ ಇಟ್ಕೋಬೇಕು. ಈ ಆಧಾರದ ಮೇಲೆ ಜಮೀನನ್ನು ಕೇಳಿ ಸಂತೋಷ. ಅದರಲ್ಲಿ ಸಾಮರಸ್ಯವನ್ನು ಕದರ್ತಕ್ಕಂಥದ್ದು ಇದೆಯಲ್ಲ, ಇದಾಗಬಾರ್ದು. ಇವತ್ತು ನಾವು ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಈ ಸಮಾಜಕ್ಕೆ ಏನು ಕೊಟ್ಟು ಹೋಗ್ತಾ ಇದ್ದೀವಿ, ಏನು ಬಿಟ್ಟು ಹೋಗ್ತಾ ಇದ್ದೀವಿ, ಅಥವಾ ಇಂದಿನ ನಮ್ಮ ಇವತ್ತಿನ ಯುವ ಪೀಳಿಗೆಯನ್ನು ಯಾವ ದಾರಿಯಲ್ಲಿ ನಾವು ಕೊಂಡೊಯ್ಬೇಕು? ಇವತ್ತು ಬರೀ ಯಾವುದೋ ಆಸ್ತಿಯಲ್ಲಿ ಹಣ ಮಾಡ್ಕೊಂಡು ಹೊರಟಿರ್ತಕ್ಕಂಥ ಸಮುದಾಯಗಳಿದೆಯಲ್ಲ, ಜನ ಇದ್ದಾರಲ್ಲ, ಅವರು ಭಾಳ ಅಪಾಯಕಾರಿ. ಅವರು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಈ ನೈಜವಾಗಿರ್ತಕ್ಕಂಥ ದಾಖಲೆಗಳು ಏನು ಇವತ್ತು ಬೊಮ್ಮನಹಳ್ಳಿ ಸರ್ವಂಬರಲ್ಲಿ 2, 3 ಮತ್ತು 27ರಲ್ಲಿ 3 ಸರ್ವೆ ನಂಬರ್ಗಳು ಗ್ರಾಂಟ್ ಆಗಿದೆ. ಒಟ್ಟು 7 ಎಕರೆ 38 ಗುಂಟೆ. ನಮ್ಮ ಇವ್ರಿಗೆ ಈ ಕಡೆ ನಮ್ಮ ವೆಂಕಟರಮಣಪ್ಪನವ್ರಿಗೆ 32 ಮತ್ತು 56ರಲ್ಲಿ ಅವ್ರಿಗೂ ಗ್ರಾಂಟ್ ಆಗಿದೆ. ಅವ್ರಿಗೆ ಎಷ್ಟು ಗ್ರಾಂಟ್ ಆಗಿದೆ ಅಂತಂದರೆ 32ರಲ್ಲಿ 1 ಎಕರೆ 3 ಗುಂಟೆ, 56ರಲ್ಲಿ 7 ಎಕರೆ 22 ಗುಂಟೆ ಆಗಿದೆ. ಈ ಎರಡು ಕುಟುಂಬಗಳೇ ಬೇರೆ ಬೇರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೊಮ್ಮನಹಳ್ಳಿ ಸರ್ವಂಬರಲ್ಲಿ ಮಂಜೂರಾಗಿರ್ತಕ್ಕಂಥವ್ರು ದ್ಯಾವಸಂದ್ರ ಸರ್ವಂಬರಲ್ಲಿ ಆಗಿರ್ತಕ್ಕಂಥ ಜಮೀನಿಗೆ ಬಂದು ಕ್ಲೈಮ್ ಮಾಡ್ತಾರೆ ಅಂತಂದರೆ ಏನು ಇದಕ್ಕೇನು ಅರ್ಥ ಇದೆಯಾ ಅಂತಕ್ಕಂಥದ್ದು. ಹಾಗಾಗಿ ನಾವು ಈ ಕಾನೂನು ಏನು ನಮ್ಮ ಸ್ನೇಹಿತರು ಯಾರೋ ಒಬ್ರು ಹೇಳ್ತಾಯಿದ್ರು, ನಿಮ್ಮದೇನಾದರೂ ನಿಮ್ಮ ಹಕ್ಕು ಇದ್ದರೆ ನಿಮಗೆ ಅದರಲ್ಲಿ ಪಾಲು ಬರಬೇಕಾದ್ರೆ ನ್ಯಾಯಾಲಯದಲ್ಲಿ ನೀವು ನಿಮ್ಮ ರೈಟ್ಸನ್ನು ಕ್ಲೈಮ್ ಮಾಡ್ಕೊಳ್ಳಿ. ಅದು ಹೊರತುಪಡಿಸಿ ಈ ರೀತಿ ಬಂದು ಬೀದಿಯಲ್ಲಿ ನಿಂತ್ಕೊಂಡು ಬೇರೆಯೊಬ್ಬರಿಗೆ ತೊಂದರೆ ಕೊಟ್ಟು ಅವರು ಹಿರಿಜೀವಿಗಳು ಇವತ್ತು ನೆಮ್ಮದಿಯಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರನ್ನು ಏನು ಶಾಂತಿಯಿಂದ ಇರಬೇಕಾಗಿರ್ತಕ್ಕಂಥ ಜನರನ್ನು ಕದಿರ್ತಕ್ಕಂಥದ್ದು ಖಂಡಿತವಾಗಿ ಸರಿಯಿಲ್ಲ. ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಭಾಳ ಬೇರೆ ರೀತಿಯಾಗಿರ್ತಕ್ಕ ಪರಿಣಾಮವನ್ನು ನೀವು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಗೌರವ ಇದೆ. ಯಾಕಂದರೆ ನೊಂದಂಥ ಜೀವಗಳಿಗೆ ಎಲ್ಲೋ ಒಂದು ಕಡೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ವ್ಯಕ್ತಿ ಅಂತೇಳಿ ನನಗೂ ಗೌರವ ಇದೆ. ಆದರೆ ಅವರನ್ನು ದಿಕ್ತಪ್ಪಿಸಿರ್ತಕ್ಕಂಥ ಯಾರೋ ಮಧು ಅಂತಕ್ಕಂಥವ್ರು ಅವರನ್ನು ಭಾಳ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅಂತಕ್ಕಂಥದ್ದು ಕೂಡ ನನಗೆ ಭಾಳ ಇದೊಂದು ಪ್ರಶ್ನೆ ಆಗಿ ಕಾಡ್ತಾ ಇದೆ ನನಗೆ. ಮುಂದಿನ ದಿನಗಳಲ್ಲಿ ಹೆಂಗೆ ಸರ್ ಇದು ಹೋರಾಟ, ಇವ್ರಿಗೆ ಹೆಂಗೆ ನ್ಯಾಯ? ನಾವು ಇದನ್ನು ಬೀದಿ ಹೋರಾಟದಲ್ಲಂತೂ ಇದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕಾಗೋದಿಲ್ಲ. ಅಕಸ್ಮಾತ್ ಇದನ್ನು ಎರಡೂ ಏನು ಕುಟುಂಬಗಳೇನಿದ್ದಾವೆ ಇದು ನೈಜತೆಯನ್ನು ಪರಿಶೀಲಿಸಿ ಇದು ನಿಮ್ಮದು ಇದು ನಮ್ಮದು, ನಿಮ್ಮದೇನೋ ಬರೋದಿದ್ರೆ ಅವರೇ ವೆಂಕಟರಮಣಪ್ಪರು ಭಾಳ ಚೆನ್ನಾಗಿ ಹೇಳಿದ್ರು. ಅವರು ನಿಮ್ಮದೇನಾದರೂ ಇದ್ದರೆ ದಾಖಲೆಗಳು ತಗೊಂಬನ್ನಿ, ದಾಖಲೆಗಳು ತಂದು
ನೀವು ಸರಿಯಾದ ದಾಖಲೆ ಒದಗಿಸಿದ್ದೆ ಆದರೆ ನಾನು ಬರ್ತೀನಿ, ಬೇಕಾದ್ರೆ ಕೂತು ಮಾತಾಡಿ ಪರಿಹರಿಸ್ಕೊಳ್ಳೋದಾಗ್ತದೆ. ಸರ್ ಇದ್ರ ಒಳಗಡೆನೇ ಈಗ ಸಾಕಷ್ಟು ಮನೆಗಳು ಕಟ್ಬಿಟ್ಟಿದ್ದಾರೆ, ಕುಟುಂಬಗಳಿದೆ. ಇವತ್ತು ಆನೇಕಲ್ ತಾಲೂಕಿಗೂ ಇದೇ ದೊಡ್ಡ ಕಂಟಕವಾಗಿರ್ತಕ್ಕಂಥದ್ದು. ಎಲ್ಲೋ ಕೊಲೆ ಆಗ್ತದೆ, ಆನೇಕಲ್ ಅಂತ ಬರ್ತದೆ, ಎಲ್ಲೋ ಜಮೀನು ಗಲಾಟೆ ಆಗ್ತದೆ, ಆನೇಕಲ್ ಅಂತೇಳಿ ಇವತ್ತು ಆನೇಕಲ್ಲಿ ಶಾಂತಿಯಿಂದ ಬದುಕ್ತಾ ಇರ್ತಕ್ಕಂಥ ಜನಕ್ಕೆ ಇವತ್ತು ಬೆಲೆ ಇಲ್ದಿರಾಗಿದೆ. ಇವತ್ತು ಇಲ್ಲಿ ಆನೇಕಲ್ ಅಂತಂದರೆ ಕ್ರೈಮು ಈ ಮಟ್ಟಕ್ಕೆ ಬಂದ್ಬಿಟ್ಟು ಪಾಪ ಯಾರು ಕೂಡ ಇಲ್ಲಿ ಶಾಂತಿಯಿಂದ ಬದುಕಲಿಕ್ಕೆ ಆಗ್ತಾಯಿಲ್ಲ. ಈ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ಎಲ್ಲೋ ಬಂದು ಇಲ್ಲಿ ಜಮೀನು ತೆಗೆದುಕೋ ಸೈಟನ್ನು ತೆಗೆದುಕೊಂಡಿರ್ತಕ್ಕ ಜನಕ್ಕೆ ನಾವು ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಎರಡೂ ಕಡೆ ಕೂತ್ಕೊಂಡು ದಾಖಲೆಗಳನ್ನು ಪರಿಶೀಲಿಸಿ ಇದನ್ನು ಬಗೆಹರಿಸ್ಕೋಬೇಕಾಗಿರ್ತಕ್ಕಂಥ ಭಾಳ ತುರ್ತು ಮತ್ತು ಅನಿವಾರ್ಯವಾಗಿದೆ. 2 ಗುಂಟೆ 32 ಒಂದು ಸರ್ವೆ ನಂಬರು, 1 ಎಕರೆ 3 ಗುಂಟೆ. ಇದು ನಮ್ಮ ತಂದೆಯವ್ರಿಗೆ ಮೂಲ ಆಸ್ತಿ. ಅವ್ರ ತಂದೆ ಇವ್ರ ಕಣ್ಣಿಗೆ ಬಂದಿರೋ ಆಸ್ತಿಗಳು ಇವು, ತೋಟಿ ಮಾನ್ಯ. ಇದರಲ್ಲಿ ವಡ್ರಗುಟ್ಟಪ್ಪ ಅಂತ ಅಂದ್ಬಿಟ್ಟು ವಡ್ರಗುಟ್ಟಪ್ಪನ ಮಕ್ಕಳು ಇವರು. ನಮ್ಮ ತಂದೆ ಮುನಿಯಪ್ಪ, ಪೂಷಪ್ಪ, ಮುನಿಯಮ್ಮ ಅಂತ 3 ಜನ ವಡ್ರಗುಟ್ಟಪ್ಪನ ಮಕ್ಕಳು. ನಾವು ಇದ್ರನ್ನ ನಾವು ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ, ನಮ್ಮ ತಂದೆಯವ್ರ ಕಣ್ಣಿಗೆ ಇದು ಮಾಡಿರೋ ಆಸ್ತಿ. ಇದನ್ನು ನಾವೇನೋ ಕಾಪಾಡ್ಕೊಂಬಂದ್ವಿ. ಮೊನ್ನೆ 20 ವರ್ಷದಲ್ಲಿ ಮಾರಿ ಹಾಕಿದ್ವಿ ಎಲ್ಲ. ನಾವೇನು 1 ಗುಂಟೆ ಸಂಪಾದನೆ ಮಾಡಿದ್ದೆಲ್ಲ ಮಾರಿ ಹಾಕಿದ್ಮೇಲೆ ಇವಾಗ ಬೊಮ್ಮಂಡಳ್ಳಿಯವರು ನಮಗೆ ಸೇರಬೇಕು ಅಂತಂದು ಚಿಕ್ಕವಡ್ರಗುಟ್ಟಪ್ಪನ ಮೊಮ್ಮಗ 4ನೇ ತಲಾಂತರದವನು ನಮಗೆ ಸೇರಬೇಕಂತ ಬಂದು 2016 ಕೇಸ್ ಹಾಕ್ದ. ಹಳ್ಳೆಳ್ಳಪ್ಪನ ಮೇಲೆ ಹಾಕ್ಯವನೆ, ಇದೇ ನಂಬರ್ನಾಗ ಅವನೇ ಹಳ್ಳೆಳ್ಳಪ್ಪನ ಆತನ ಮೇಲೆ 2016 ಕೇಸ್ ಹಾಕ್ದ. ಅದನ್ನು ನಾವು ಹಂಗೆ ನಡೆಸ್ಕೊಂಬಂದ್ವಿ. 2024 ವಾಪಸ್ ತಗೊಂಡವನ ಕೇಸನ್ನ, ಕೋರ್ಟ್ನಲ್ಲಿ ಫೈನ್ ಕಟ್ಟಿ ವಾಪಸ್ ತಗೊಂಡ ಕೇಸನ್ನ ಡೆವಲಪರ್ಸ್ಗಳ ಮೇಲೆ ಹಾಕ್ದ. ಗಿಲಾನಿ ಮತ್ತು ಬಾಲಾಜಿ ಅನ್ನೋರ್ಗೆ ನಾವು ಮಾರಿದ್ದೀವಿ ಈ ಜಮೀನನ್ನ. ಇದು ಆರ್ಗದ್ದೆ ವೆಂಕಟೇಶ್ ಗೌಡನೇ ಬ್ರೋಕರ್, ಅವರೇ ನಿಂತ್ಕೊಂಡೆಲ್ಲ ಮಾರಿಸಿರೋದು. ಎಲ್ಲ ಲೀಗಲ್ ಪ್ರಕಾರವಾಗಿ ವಂಶವೃಕ್ಷದಲ್ಲಿ ಏನಿದೆ ಎಲ್ಲ ಕ್ಲೀನ್ ಮಾಡಿ ಮಾರಿರೋದು. ಈಗ ಇವರು ಬಂದು ಹಿಂಗೆ ಕೇಸ್ಗಳು ಹಾಕ್ಕೊಂಡು ಇದು ಮಾಡಿಕೊಂಡು ತಿರ್ಗಾ ಬಂದು ಮೊನ್ನೆಲ್ಲ ಹಿಂಗೆ ಪ್ರೆಸ್ ಮೀಟ್ ಮಾಡಿ ಇದು ಮಾಡಿ ಗಲಾಟೆ ಮಾಡ್ಯವ್ರು ಸರ್. ಅವ್ರದ್ದು ಬೊಮ್ಮನಹಳ್ಳಿನಾಗ 7 ಎಕರೆ 38 ಗುಂಟೆ ಐತೆ. ಚಿಕ್ಕವಡ್ರಗುಟ್ಟಪ್ಪ, ದೊಡ್ಡವಡ್ರಗುಟ್ಟಪ್ಪ ಅಂತ ಅವ್ರದ್ದು ವಂಶವೃಕ್ಷ. ದೊಡ್ಡವಡ್ರಗುಟ್ಟಪ್ಪನಿಗೆ ಸಂತಾನ ಇಲ್ಲ ಅಂತ ಮಾಡ್ಯವ್ರೆ. ಚಿಕ್ಕವಡ್ರಗುಟ್ಟಪ್ಪನು ಮಗ ಮುನಿಯಪ್ಪ ಉರುಪ್ ಕಾಕ ಅಂತ, ಆತನ ಹೆಂಡ್ತಿ ಲಕ್ಷ್ಮಮ್ಮ ಅಂತ, ಆತನ ಮಗ ಮುನಿಯಲ್ಲಪ್ಪ ಅಂತ ಅವನು ಸತ್ತೋಗ್ಯವನು. ಹೆಣ್ಮಕ್ಳವ್ರೆ. ಆ ಮುನಿಯಲ್ಲಪ್ಪನ ಮಗನ 4ನೇ ತಲಾಂತರದವನೀಗ ನಮಗೆ ಸೇರ್ಬೇಕಾದ. ಇದು ನಮ್ಮ ತಾತನ ಆಸ್ತಿ. ಈ ವಡ್ರಗುಟ್ಟಪ್ಪನು ನಮ್ಮ ತಾತನು ಚಿಕ್ಕವಡ್ರಗುಟ್ಟಪ್ಪನ ಅಂತ. ಅವನು ಚಿಕ್ಕವಡ್ರಗುಟ್ಟಪ್ಪ, ಈತನ ಬರೀ ವಡ್ರಗುಟ್ಟಪ್ಪ, ದೇವಸ್ಥಾನ ದೊಡ್ಡಗುಟ್ಟಪ್ಪ. ಈತನ ಮಕ್ಕಳು ಇಷ್ಟು ಜನ ಅವ್ರ ಕುಟುಂಬ. ಇನ್ನು ಮಾರಿರೋದು ನಮ್ಮದು ಅಂತ ಬಂದು ಹಿಂಗೆ ಕೇಸ್ಗಳು ಹಾಕ್ಕೊಂಡು ತಿರ್ಗಾ ಸಂದೇಶನ ಅವ್ರನ್ನ ಕರ್ಕೊಂಬಂದು ಮೊನ್ನೆಲ್ಲ ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಇದು ಮಾಡಿ ಈ ಥರ ಮಾಡವ್ರಿ. ನಮಗೆ ಇದರಲ್ಲಿ ಭಾಗ ಬರಬೇಕು ಅಂತ ಅವರಲ್ಲಿ ದಾಖಲಾತಿ ಇದ್ದರೆ ನ್ಯಾಯಾಲಯದಲ್ಲಿ ಹೋಗಿ ಅವರು ಹೋರಾಟ ಮಾಡಲಿ. ನ್ಯಾಯಾಲಯದಲ್ಲಿ ಸಂಬಂಧಪಟ್ಟ ದಾಖಲಾತಿ ಆಗಿ ಅದಕ್ಕೆ ತಕ್ಕಂಗೆ ಏನು ಬೇಕೋ ಮಾಡಲಿ. ಇಲ್ಲಿ ದುಂದುವರ್ತಿಯಿಂದ ಈ ಥರ ಹೋರಾಟ ಮಾಡೋದು ತಪ್ಪು. ನ್ಯಾಯಾಲಯ ಉಂಟು, ದಾಖಲಾತಿಗಳು ಉಂಟು, ಅದ್ರ ಪ್ರಕಾರ ಹೋಗಲಿ. ಈ ನ್ಯಾಯಾಲಯದಲ್ಲಿ ಎಷ್ಟು ಟೈಮಿಂದ ನಡೀತಿತ್ತು? ಸುಮಾರು 16 ವರ್ಷಗಳಿಂದ ನಡೀತಾ ಇರ್ಬೋದು. 2016 ಇಸ್ವಿನಾಗ ಹಾಕಿರೋದು. 16 ಇಸ್ವಿಲಿ ತಗೊಂಡಿರೋದು ಸರ್. ಅದು ಏನೋ ಗೌರ್ಮೆಂಟ್ ಹರಾಜಲ್ಲಿ ತಗೊಂಡಿರೋದು. ಅದರೆಲ್ಲ ಹೋಗ್ಬಿಟ್ಟು ಇವರು ನಮಗೆ ಭಾಗ ಬರಬೇಕು ಅಂತಂದರೆ ಇವ್ರಿಗೆ ಯಾವ ಥರ ಬರ್ತದೆ ಭಾಗ? ಈಗ ಅವ್ರಿಗೆ ಭಾಗ ಬರಬೇಕಂದ್ರೆ ಡಾಕ್ಯುಮೆಂಟ್ ಇರಬೇಕು. ಅದರಲ್ಲಿ ಏನಾಗಿದೆ, ಬೇರೆಯವ್ರ ಕಡೆಯಿಂದ ಇದು ತಗೊಂಡಿರೋದು 7 ಎಕರೆ ಎಷ್ಟಪ್ಪ ಅದು 22 ಗುಂಟೆ ಹರಾಜಲ್ಲಿ ತಗೊಂಡಿರೋದು. ಅದರಲ್ಲಿ ಹರಾಜಲ್ಲಿ ತಗೊಂಡಿರೋದನ್ನ ಹೋಗ್ಬಿಟ್ಟು ಅವರು ಬಂದ್ಬಿಟ್ಟು ನಮಗೆ ಸೇರಬೇಕು ಅಂತ ಲೆಕ್ಕಾಚಾರ ಕೇಳಿದ್ರೆ ಯಾವ ಲೆಕ್ಕಾಚಾರದಲ್ಲಿ ಕೊಡೋಕ್ಕಾಗ್ತದೆ? ಆ ದೊಡ್ಡ ಇದು ತೋಟಿ ಇನಾಮತಿಗೆ ಗ್ರಾಂಟ್ ಆಗಿರೋದು ನಮ್ಮ ತಾತನ ಹೆಸರಲ್ಲಿ ರೀಗ್ರಾಂಟ್ ಆಗಿದೆ. ರೀಗ್ರಾಂಟ್ ಆಗಿದೆ. ಇದೆಲ್ಲ ಆದಮೇಲೆ ಇವ್ರು ನಮಗೆ ಭಾಗ ಬರಬೇಕು ಅಂತಂದರೆ ಅವ್ರ ಹತ್ರ ಸೂಕ್ತ ದಾಖಲೆ ಇಲ್ಲ. ತಗೊಂಬಂದು ತೋರಿಸಿದ್ರೆ ಅದಕ್ಕೂ ಇಲ್ಲ. 3-4 ಸರಿ ನನಗೆ ಕಾಲ್ ಮಾಡಿದ್ರು. ಈ ಕೊಪ್ಪದಲ್ಲಿ ಗುರು ಅಂತ ಇದ್ದಾರೆ, ಮತ್ತು ಇನ್ನೊಂದು 2-3 ಹುಡುಗರು ಬಂದು, ಆಯ್ತು ಸರ್ ಏನೋ ತಪ್ಪಾಯಿತು, ನಮಗೆ ಇದಾಗೋಯ್ತು, ಇವ್ರ ಕಡೆ ಡೆವಲಪರ್ ಕಡೆಯಿಂದ ನಮಗೆ ಸೆಟಲ್ಮೆಂಟ್ ಮಾಡಿಸ್ಕೊಟ್ಬಿಡಿ. ನಾನು ಹೇಳಿದೆ, ನಿಮ್ಗೆ ಆಯ್ತಪ್ಪ, ನಿಮ್ಗೆ ಏನಾನ ಇದಿದ್ರೆ ತಗೊಂಬರ್ರಿ, ಕೂತ್ಕೊಂಡು ಮಾತಾಡೋದ ಅಂತಂದರೆ, ಅಲ್ಲ ಸರ್ ಅವ್ರ ಡಾಕ್ಯುಮೆಂಟ್ ಯಾವುದಿಲ್ಲ, ಇರೋದೇ ನಿಮ್ಮ ಹತ್ರ ಇರೋದು, ಬಿಟ್ಟರೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ,
ಬನ್ನಿ ನೀವು ಬಂದು ಕುತ್ಕೊಂಡು ಅವ್ರ ಹತ್ರ ಮಾತಾಡಿದ್ರೆ ಪಾಪ ಅವ್ರು ಬಡವರು ಅವರು ಏನು ಗೊತ್ತಿಲ್ಲ ಏನಾದರೂ ಸ್ವಲ್ಪ ಇದು ಮಾಡ್ಬಿಡೋಣ ಅಂತ. ಯಾವ ರೀತಿಲಿ ಮಾಡೋಣ? ಈಗ ನಿಮ್ಗೆ ಬರಬೇಕಾದ್ರೆ ನನಗಿಲ್ಲಿ ಬರಬೇಕು ಅಂತಂದರೆ ನನಗೆ ಯಾವ್ದನ ಸೂಕ್ತ ದಾಖಲೆ ಇರಬೇಕು, ಇಲ್ಲ ವಂಶವೃಕ್ಷ ತಗೊಬರ್ಬೇಕು. ಯಾವುದಿಲ್ಲ ಅವ್ರ ಹತ್ರ. ವಂಶವೃಕ್ಷದಲ್ಲಿ ಅವರು ತಾತ ಯಾರೋ, ಅವರು ಮುತ್ತಾತ ಯಾರೋ, ನಮ್ಮ ತಾತ ಯಾರೋ, ನಮ್ಮ ತಾತ ಅವ್ರ ತಂದೆ ಯಾರೋ ಅಂತ ನಮ್ಮ ಹತ್ರ ಇದಿದೆ. ಅವ್ರು ತಗೊಂಬಂದು ಕುತ್ಕೊಂಡು ದರ್ಶಕಗಳು ಹೇಳ್ತಾರೆ ಇಲ್ಲಿ ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ, ಬಂದು ಇಲ್ಲಿ ಬ್ಲಾಕ್ ಮಾಡಿ ಗಲಾಟೆ ಮಾಡಿ ನಮ್ಮನ್ನು ಇಲ್ಲಿ ಹೋಗೋಕ್ಕೆ ಬರೋಕ್ಕೂ ಬಿಡ್ತಿಲ್ಲ. ಅವ್ರು ಏನೇ ಇರಲಿ ಕಾನೂನು ಹೋರಾಟ ಮಾಡಲಿ, ಬಟ್ ಇಲ್ಲಿ ಹೋಗೋ ಬರೋರಿಗೆ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ, ಹಿಂದ್ಗಡೆ ರೋಡು ಬ್ಲಾಕ್ ಮಾಡಿದ್ದಾರೆ, ಬಿಡಲ್ಲ ಅಂತಾರೆ. ಅದೆಲ್ಲ ತುಂಬ ತಪ್ಪಲ್ವಾ? ಏನೇ ಇದ್ದರೂ ಕಾನೂನು ಏನಿದೆ ಅದು ಮಾಡಲಿ. ಅದು ಬಿಟ್ಟು ಇಲ್ಲಿ ಇರೋರಿಗೆ ಡಿಸ್ಟರ್ಬ್ ಮಾಡೋದು ಅದೆಲ್ಲ ಮಾಡೋದು ಫಸ್ಟ್ ಆಫ್ ಆಲ್ ತಪ್ಪು. ಅದು ಏನೇ ಇದೆ ಅವ್ರು ಡಾಕ್ಯುಮೆಂಟ್ ಕುತ್ಕೊಂಡು ಲೀಗಲಾಗಿ ಬಿಲ್ಡರ್ ಹತ್ರ ಡಿಸ್ಕಸ್ ಮಾಡಲಿ ಅಥವಾ ಕೋರ್ಟಲ್ಲಿ ನಡೆಸ್ಕೊಳ್ಳಿ ಅವರು, ಬಟ್ ಪಬ್ಲಿಕ್ಕಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನನ್ನೊಂದು ಒಪಿನಿಯನ್ನು. ಸೊ ದಯವಿಟ್ಟು ಅದನ್ನು ನೋಡಿ ಅದು ಏನಿರೋದು ಕೂತ್ಕೊಂಡೆಲ್ಲ ಬಗೆಹರಿಸ್ಕೊಳ್ಳಿ ಅನ್ನೋದು ನಮ್ಮ ಇದು ಅಷ್ಟೇ. ಇವರು ಸುಮಾರು 100 ವರ್ಷಗಳಿಂದ ಈ ದಾಖಲೆಗಳ ಪ್ರಕಾರ 100 ವರ್ಷದಿಂದ ಸ್ವಾಧೀನದಲ್ಲಿ ಇವರೇ ಇದ್ದಾರೆ. ಇವರು ಒಟ್ಟು ಕುಟುಂಬದಲ್ಲಿ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಆದರೆ ಕೀಸ್ಗಪ್ಪ ಅನ್ನೋರು ಇಷ್ಟು ವರ್ಷಗಳಿಂದನೂ ಇಲ್ದೇರ ಎಲ್ಲೋಗಿದ್ರು, ಇಷ್ಟು ವರ್ಷದಿಂದ ಇಲ್ದೇರ ಈಗ ಬಂದಿದ್ದಾರೆ. ಈಗ ಬಂದಿವ್ರಿಗೆ ಬೇಕಂತಲೇ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ಇವ್ರಿಗೂ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇವರೇ ಬೇರೆ ಅವರೇ ಬೇರೆ ಇದ್ದಾರೆ. ಬಟ್ ವಂಶದಲ್ಲಿ ಏನಾದರೂ ದೊಡ್ಡ ದೊಡ್ಡ ಗುಟ್ಟು ಬಂತು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲ. ಸಂತಾನ ಇಲ್ಲ ಅಂದವ್ರ ಅವ್ರದ್ರಲ್ಲಿ ಸಂತಾನ ಇಲ್ಲ. ಇವರಲ್ಲಿ ಫ್ಯಾಮಿಲಿಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಹಾಗಾಗಿ ಇದಕ್ಕೂ ಈ ಜಮೀನಿಗೂ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. 8 ವರ್ಷ ಆಯಿತು. ಇಲ್ಲಿ ಬಂದು ಸ್ಕೂಲ್ ಮಕ್ಳಿಗೆ ಹೋಗೋಕ್ಕೆ ಮತ್ತು ಅಡ್ಡ ಮಾಡ್ತಾರೆ, ರೋಡ್ ಬಿಡಲ್ಲ. ಮತ್ತು ಇಲ್ಲಿ ಬಂದು ಮಧು ಅಂತವ್ರು ಬಂದ್ಬಿಟ್ಟು ಅವರು ಫುಲ್ ತೊಂದರೆ ಕೊಡ್ತಾ ಇದ್ದಾರೆ ಸರ್. ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮಗೂ ಭಯ ಆಗ್ತಾ ಇದೆ, ಏನು ಮಾಡಬೇಕು ಏನಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಅವ್ರೇನೇನು ಕಾನೂನು ಹೋರಾಟ ಮಾಡಲಿ, ಕ್ಲಿಯರ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ವೀಕ್ಲಿ 15 ಡೇಸ್ ಒನ್ ಟೈಮ್, ಮಂತ್ಲಿ ಒನ್ ಟೈಮ್ ಬಂದ್ಬಿಟ್ಟು ಇಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು OS ನಂಬರ್ ಬರಿತಾ ಇರ್ತಾರೆ. ಅಲ್ಲಿ ಔಟ್ಸೈಡು ಬೋರ್ಡ್ಗೆ, ಇಲ್ಲಿ ಇನ್ಸೈಡು ಮನೆಗಳಿಗೆಲ್ಲ ಬರ್ದ್ಬಿಟ್ಟು ಇದೆಲ್ಲ ತುಂಬ ತೊಂದರೆ ಆಗ್ತದೆ. ಅವ್ರು ಏನೇನು ಬರುತ್ತೆ ಅಂತಂದ್ರೆ ಕಾನೂನು ಹೋರಾಟ ಮಾಡ್ಕೊಂಡು ತಗೊಂಡ್ಲಿ ಸರ್. ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಅದು ಎಲ್ಲ ಡಿಸ್ಕಷನ್, ಇದು ಅವರು ಕೇಸ್ ಇದೆ ಅಂತ ಹೇಳಿ ನಾವು ಲೀಡರ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಪ್ರೆಸ್ ಮೀಟ್ಗಳು ಮಾಡೋದೇನು ಅಂತ ಚೆನ್ನಾಗಿ ಕಾಣಿಸಲ್ಲ. ಫಸ್ಟು ಮೂಲ ದಾಖಲಾತಿಗಳು ನೋಡಲಿ. ಅದು ನೋಡ್ಬಿಟ್ಟು ಕೋರ್ಟಲ್ಲಿದೆ, ಅದು ದಾವೆ ಇರೋದ್ರಿಂದ ಇವರು ಪರಿಶೀಲನೆ ಮಾಡ್ಕೊಂಡು ಬರಬೇಕಾಗಿತ್ತು. ಹಂಗೆ ಬಂದಿದ್ದಾರೆ, ಅದು ತಪ್ಪಾಗಿದೆ. ಅದು ಕೋರ್ಟ್ನಲ್ಲಿ 2016 ಕೋರ್ಟ್ಗೆ ಹಾಕಿ 2024 ವಾಪಸ್ ತಗೊಂಡವನೆ, ಫೈನ್ ಕಟ್ಟಿ. ಅವನೇ ಮಧು ಫೈನ್ ಕಟ್ಟಿ ವಾಪಸ್ ತಗೊಂಡವನೆ. ಆ ವಾಪಸ್ ತಗೊಂಡು ಆಮೇಲೆ ಡೆವಲಪರ್ಸ್ಗಳ ಮೇಲೆ ಹಾಕ್ಯವನೆ. ಡೆವಲಪರ್ಸ್ಗಳ ಮೇಲೆ ಹಾಕ್ದವನು ಅದು ಹಂಗೆ ನಡೀತಾ ಇರಬೇಕಾಗಿತ್ತು. ಇಲ್ಲಿ ಬಂದು ಯಾಕೆ ಇದು ಮಾಡಬೇಕು? ಅಂದ್ರೆ ನ್ಯಾಯ ಸಿಗಲ್ಲ ಅಂತ ಭಯಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ಇದ್ರಲ್ಲಿ ಹೋರಾಡ್ಲಿ. ಇಲ್ಲ, ಅವರಲ್ಲಿ ಏನೋ ಒಂದು ದಾಖಲೆ ಇದ್ರೆ ಸರಿ, ದಾಖಲೆ ತಗೊಂಬರ್ಲಿ. ಎಲ್ಲ ಸಂಬಂಧಗಳೇ ಕೂತ್ಕೊಂಡು ಮಾತಾಡೋಣ. ದಾಖಲೆಗಳಿದ್ರೆ ತಗೊಂಬರ್ಲಿ ಅವ್ರ ಹತ್ರ. ಆಮೇಲೆ 300 ಮನೆ ಕಟ್ಬಿಟ್ಟವ್ರೆ. 300 ಮನೆ ನಮ್ಮ ಅಪ್ಪಂದ್ರೆ ನಾವು 300 ಕಟ್ತೀರಿ, 500 ಕಟ್ತೀರಿ, ಇಲ್ಲ ಬರೀ. ಈಗ ನೀವೆಲ್ಲ ನೋಡಿದಿರ ದಾಖಲೆಗಳು. ಇದರಲ್ಲಿ ವಡ್ರಗುಟ್ಟೆಪ್ಪ ಅನ್ನೋನು ಇಡೀ ತಾಲೂಕೆಲ್ಲ ಇರ್ತಾರೆ, ಆ ಹೆಸರು ಇರ್ತಕ್ಕಂಥವ್ರು. ಈರಪ್ಪ ಅನ್ನೋರು ಕೂಡ 26 ಕಡೆ ಇರ್ತಾರೆ. ಆದರೆ ನಾವು ಕೂಡ ನೀರ್ಗಟ್ಟಿ ಮತ್ತು ತೋಟಿ ನಾಮತಿ ಜಮೀನು ನಮಗೂ ಆಗಿದೆ. 62ನೇ ಇಸ್ವಿನಲ್ಲಿ ನಮಗೂ ಆಗಿದೆ. ನಾವು ಹಾರಗದ್ದೆ ಗ್ರಾಮ ಪಂಚಾಯತಿಗೆ ಸೇರಿರೋದ್ರಿಂದ ನಾವು ಬಂದು ಕೇಳ್ತಾ ಇದ್ದೀವಿ. ಈ ಮಧು ಅನ್ನೋರು ನಮ್ಮ ಜಾತಿ ಇರ್ಬೋದು, ಆದರೆ ಅವ್ರ ತಾತ ಬೇರೆ, ಇವ್ರ ತಾತ ಬೇರೆ. ಅವರು ಬೊಮ್ಮಂಡಳಿಗೆ ಸಂಬಂಧಪಟ್ಟಂಥ ಒಂದು ಫ್ಯಾಮ್ಲಿ, ಇವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಫ್ಯಾಮ್ಲಿ. ಇವ್ರ ತಂದೆ ಹೆಸರು ವಡ್ರಗುಟ್ಟೆಪ್ಪ, ಇವ್ರ ತಾತ ಹೆಸರು ಪೂಷಪ್ಪ. ಅವ್ರ ಫ್ಯಾಮ್ಲಿನೂ ನಾವು ನೋಡಿ, ದೊಡ್ಡ ವಡ್ರಗುಟ್ಟಪ್ಪನಿಗೆ ಮಕ್ಕಳಿಲ್ಲ, ಚಿಕ್ಕ ವಡ್ರಗುಟ್ಟಪ್ಪನಿಗೆ ಮಕ್ಕಳಿದ್ದಾರೆ. ಅವ್ರ ಸಂತತಿ ಇವರು. ಬಟ್ ವಿನಾಕಾರಣ ಇವ್ರ ಮೇಲೆ ಬಂದು ಇವರೇನೋ ಫೈನಾನ್ಷಿಯಲ್ ಚೆನ್ನಾಗಿದ್ದಾರೆ, ಅವರು ಬುದ್ಧಿವಂತರು ಚೆನ್ನಾಗಿದ್ದಾರೆ, ಅದು ದೌರ್ಜನ್ಯನಾ? ಆಮೇಲೆ ನಮಗೆ ನಮ್ಮ ಸಂದೇಶನ ನಾಯಕರ ಬಗ್ಗೆ ನಮ್ಗೆ ಭಾಳಷ್ಟು ತುಂಬ ಗೌರವ ಇದೆ. ಅವರು ಮೋಸ್ಟ್ಲಿ ಇವ್ರು ಕೊಟ್ಟಿರ್ತಂಥ ದಾಖಲೆ ಮೇಲೆ ಬಂದಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ, ಬಟ್ ಮಿಸ್ಟೇಕ್ ಆಗಿರ್ಬೋದು. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರು ಪ್ರೆಸ್ ಮೀಟ್ ಮಾಡಿದ್ರೆ ನಮಗೇನು ಬೇಸರ ಇಲ್ಲ. ಆದರೆ ಇವರು ಇಂಟರ್ನಲ್ಲಾಗಿ ಈಗಾಗಲೇ ಮಧು ಅನ್ನೋರು ವೆಂಕಟರಮಣಪ್ಪನ ಹತ್ರ ತುಂಬ ಸಾರಿ ಬೇರೆ ವ್ಯಕ್ತಿಗಳಿಗೆ ಕಳಿಸಿ ಸಂಧಾನಗಳು ಕೂಡ ಮಾಡಿದ್ದಾರೆ. ಇವರು ಕಡಕ್ಕೆ ಹೇಳಿದ್ದಾರೆ, ನೋಡಿ ನೀವು ನಮ್ಮ ಸಂಬಂಧಿಕರಲ್ಲ, ನಮ್ಮ ಜಾತಿ ನೀವು ಬೇರೆ ಬೊಮ್ಮಂಡಳ್ಳಿನಲ್ಲಿರ್ತಕ್ಕಂಥ ಒಂದು ಫ್ಯಾಮ್ಲಿ ನೋಡಿ, ನಮ್ಮದು 5 ಫ್ಯಾಮ್ಲಿ ಇದೆ, ನಿಮ್ದು ಯಾವ ಫ್ಯಾಮ್ಲಿನಪ್ಪ, ನಮಗೂ ನಿಮ್ಗೆ ಸಂಬಂಧ ಇಲ್ಲ. ಈ ರೀತಿ ದೌರ್ಜನ್ಯ ಮಾಡೋದು ಸರಿಯಿಲ್ಲ. ಇವರು ಅನಕ್ಷರಸ್ಥರಾಗಿರ್ಬೋದು, ವಿದ್ಯಾವಂತರಿಗಿಂತ ಬುದ್ಧಿವಂತರು ಅವರು ವೆಂಕಟರಮಣಪ್ಪ ಅನ್ನೋರು.
ಹಂಗಾಗಿ ಅವರಲ್ಲಿ ಎಲ್ಲ ದಾಖಲಾತಿಗಳಿರೋದ್ರಿಂದ ಅವರು ಬಂದು ಏನು ಅವತ್ತು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದು ತಪ್ಪು. ವಿನಾಕಾರಣ ಸುಮ್ಮನೆ ಅಕ್ಕಪಕ್ಕದ ಊರಲ್ಲಿರ್ತಕ್ಕಂಥವ್ರು ವಿನಾಕಾರಣ ಜಗಳ ಮಾಡ್ಕೊಬೇಡಿ, ಚೆನ್ನಾಗಿರೋಣ, ನಾವು ನೀವೆಲ್ಲ ಒಂದು ಒಗ್ಗಟ್ಟಾಗಿ ಹೋಗೋಣ, ಸೌಹಾರ್ದಯುತವಾಗಿರೋಣ. ಆಮೇಲೆ ಏನು ನಮ್ಮ ನಾಯಕರು ಬಂದು ಇದ್ದಾರೆ, ದಯವಿಟ್ಟು ನಾವು ಈ ಪತ್ರಿಕೆ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ, ಅದು ಫೇಕ್ ಇದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟು ಎರಡೂ ಚೆಕ್ ಮಾಡಿ. ನೀವೊಬ್ಬ ರಾಜ್ಯದ ನಾಯಕರಾಗಿ ಯಾವುದೋ ಒಂದು ದಾಖಲಾತಿ ಪ್ರಕಾರ ಹೋರಾಟ ಮಾಡೋದು ತಪ್ಪು ಅಂತ ನಾವು ನಿಮ್ಮನ್ನು ಕಳಕಳಿ ಮನವಿ ಮಾಡ್ಕೊಳ್ತಾ ನಾವೇನು ನಮ್ಮ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಮಾಧುರ್ ಪ್ರಕಾಶ್ ಅಣ್ಣವರು ಇರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಕಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮುಂದೆ ಬಹಿರಂಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಮಾಡ್ತಕ್ಕಂಥ ತಪ್ಪು. ಒಂದೇ ಹೆಸರು ಇದ್ದ ತಕ್ಷಣ ಇದು ತಾಲೂಕಲ್ಲಿರ್ತಕ್ಕಂಥ ತಾತನವರೆಲ್ಲ ನಿಮ್ಮ ತಾತನವರಾಗಲ್ಲ. ಆ ಹೆಸರಲ್ಲಿ ಎಲ್ಲ ಕಡೆ ಇರ್ತಾರೆ. ದಯಮಾಡಿ ಪರಿಶೀಲನೆ ಮಾಡಿ ಇಲ್ಲಿಗೆ ನಿಲ್ಲಿಸ್ಕೊಡ್ರಿ. ಇಲ್ಲ ಅಂತಂದರೆ ಈ ವಿಚಾರವಾಗಿ ನಾವು ಮಾನನಷ್ಟ ಮೊಕದ್ದಮೆಯನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗ್ತದೆ. ಯಾರು ಮಧು ಮೇಲೆ ಅನ್ನೋ ವಿಚಾರನ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಸ್ವಾಮಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.